To break the monotony, you can dance for my singing. To break the monotony, I'm going to tell some Kannada shairis. No problem. Yeah. You want. And some Kannada shairis. So Palla asked me, what is shairi? ಶಾಯರಿ ಹೃದಯದಿಂದ ಹೃದಯಕ್ಕೆ ಹೋಗುವಂತ ಒಂದು ಭಾಷೆ. ಅದಕ್ಕೆ ಚಪ್ಪಾಳೆ ವಾ ಬರ್ತಾ ಇರಬೇಕು. ಶ್ರೀನಿವಾಸು ಈಗ ನಾನು ಬರ್ಬೇಕಾದ್ರೆ ಕೇಳ್ದ, ಏನ್ ಹೇಳ್ತೀನಿ ಶಾಯರಿ ಹೇಳ್ತೀನಿ. ಶಾಯರಿ ಅಂದ್ರೆ ಏನು ಅಂತ ಕೇಳ್ದ. ನಾನು ಅವ್ನಿಗೆ ಹೇಳ್ದೆ, ಅದೇನು ಹೇಳ್ದೆ ಅದು ಹೇಳ್ತೀನಿ. ಶಾಯರಿ ನಲ್ಲ ಗಲ್ಲ ಹಿಡಿದು ಹೇಳುವ ಮಾತು. ನಲ್ಲ ಗಲ್ಲ ಹಿಡಿದು ಹೇಳುವ ಮಾತು, ಗೊಲ್ಲ ಕೊಳನ ನೂದಿ ಉಪ್ಪೇರಿಸುವ ಮಾತು. ನಲ್ಲ ಗಲ್ಲ ಹಿಡಿದು ಹೇಳುವ ಮಾತು, ಗೊಲ್ಲ ಕೊಳನ ನೂದಿ ಮತ್ತೇರಿಸುವ ಮಾತು. ಪ್ರೀತಿಸುವವರಿಗೆಲ್ಲ ಗೊತ್ತು ಶಾಯರಿಯ ಗಮ್ಮತ್ತು. ಪ್ರೀತಿಸುವವರಿಗೆಲ್ಲ ಗೊತ್ತು ಶಾಯರಿಯ ಗಮ್ಮತ್ತು. ಹೃದಯವಿರೋರಿಗೆ ಗೊತ್ತು ಶಾಯರಿಯ ಕಿಮ್ಮತ್ತು. ಹೇಳ್ತಾ ನಾನೂ ರೆಸಾರ್ಟ್ನಲ್ಲಿ ಇದ್ದರೂ ಕೂಡ ರಗ್ಗಿನ ಮೇಲೆ ರಗ್ಗು. ಇದ್ದರೂ ಕೂಡ ರಗ್ಗಿನ ಮೇಲೆ ರಗ್ಗು, ಆದರೂ ಬೇಕೆನಿಸದೆ ಪೆಗ್ಗಿನ ಮೇಲೆ ಪೆಗ್ಗು. ಯಾಕೋ ನನಗೆ ಗೊತ್ತಿಲ್ಲ. ಒಂದ್ಸಲ ಆ ಒಂದು ಘಟನೆ, ನಮ್ಮ ಶ್ರೀನಿವಾಸ್ ಬಳ್ಳಾರಿ ಇದ್ದಾರೆ. ಈ ವೆಂಟು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಆಲ್ವೇಸ್ ಯು ಶುಡ್ ಟೇಕ್ ಯುವರ್ ಸ್ಪೌಸ್. ಯು ನೋ ಇಸ್ ವೆರಿ ಚಿಲ್ಲಿ ವೆದರ್. ಬಟ್ ದಿಸ್ ಫೆಲೋ ಹ್ಯಾಸ್ ಗನ್ ಅಲೋನ್. ಇವ್ನಿಗೇನು ಅಂದರೆ ಯು ವಿಲ್ ಗೋ ಟು ಸ್ವಿಟ್ಜರ್ಲ್ಯಾಂಡ್ ಸಿಂಗಲ್ ಅಂಡ್ ಪಟ್ಟಾಯ ವಿತ್ ಹಿಸ್ ವೈಫ್. ಒಂಥರ ಕಿರಿಕ್ ಪಾರ್ಟಿ. ಸ್ವಿಟ್ಜರ್ಲ್ಯಾಂಡಿಂದ ನನಗೆ ಮೆಸೇಜ್ ಮಾಡ್ದ, ಅಬ್ಬಾ ನಾಗೇಶ ಏನು -5 ಚಳಿ ಆಗ್ತದೆ, ನನ್ನ ವೈಫ್ ಬೇರೆ ಬಂದಲ್ಲಿ ಏನು ಮಾಡೋದು. ಆವಾಗ ನಾನು ಬರೆದ ಒಂದು ಕವಿತೆ, ನಲ್ಲೆ ನೀನಿಲ್ಲದೆ ನಾನಾದೆ ತಬ್ಬಲಿ. ನೀನಿಲ್ಲದೆ ನಾನಾದೆ ತಬ್ಬಲಿ, ನಡುಗುವ ಈ ಚಳಿಯಲ್ಲಿ ಯಾರನ್ನು ತಬ್ಬಲಿ. ಗುಂಡಿರಾಜರ ಮತ್ತೊಂದು ಹದಿಗವನ. ಮೈ ನಡುಗುವ ಚಳಿ ಒದಿಯಲು ಇಲ್ಲ ಕಂಬಳಿ. AC-ಯಲ್ಲಿ ಹಾಕ್ಬಿಟ್ಟು ರೂಮಲ್ಲಿ ಚಳಿ ಆಗ್ತಾ ಇತ್ತು. ನಾನು ನೋಡಿದೆ, ಬರೀ ರಗ್ಗಿದ್ದು ಕಂಬಳಿ ಇಲ್ಲ. ಮೈ ನಡುಗುವ ಚಳಿ ಹೊದಿಯಲು ಇಲ್ಲ ಕಂಬಳಿ, ಆದ್ದರಿಂದ ಪ್ರಿಯೆ ನೀನೇ ಕಂಬಳಿ. ನಾನು ನಾಳೆ ಅಂತ ರವಿ ಹೇಳಿದ್ರು, ನಾಳೆ ಶಾಯರಿ ಅಂತ. ಅದಕ್ಕೆ ಸ್ಕ್ರಿಪ್ಟನ್ನ ರೂಮಲ್ಲೇ ಬಿಟ್ಕೊಂಡ್ಬಿಟ್ಟೆ. ವಿತೌಟ್ ಸ್ಕ್ರಿಪ್ಟ್ ಆಗ್ತದೆ ಮ್ಯಾನೇಜ್ ಮಾಡ್ತೀನಿ. ನನ್ನ ಅವಳ ಸಂಬಂಧ, ಸೈಲೆನ್ಸ್ ಪ್ಲೀಸ್. ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದಾಗ, ಗೊತ್ತಲ್ಲ ಅವ್ನು ಇಂಗ್ಲೆಂಡ್ ಭಾಳ ಸಾಕ್ತಾನೆ. ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದಾಗ ನನ್ನವಳೆಂದಳು, ನಮ್ಮಿಬ್ಬರಲ್ಲಿ ನಿಮಗೆ ಯಾರು ಚಂದ. ಎಷ್ಟು ಒಳ್ಳೆ ನೋಡ ನಮ್ಮ ವೈಫು. ನಮ್ಮಿಬ್ಬರಲ್ಲಿ ನಿಮಗೆ ಯಾರು ಚಂದ. ನಾನಂದೆ, ಹೇಗೆ ವರ್ಣಿಸಲಿ ಹೂವಿನ ಮಕರಂದ. ನಿನ್ನ ಸನಿಹ ಶ್ರೀಗಂಧ, ಅವಳದೋ ಪರಮಾನಂದ. ನಿನ್ನ ಸನಿಹ ಶ್ರೀಗಂಧ, ಅವಳದೋ ಪರಮಾನಂದ. ಗಂಭೀರವಾಗಿ ಹೇಳಿದಳು, ಮೊನ್ನೆ ನನ್ನ ಗೆಳೆಯನು ಹೀಗೆ ಅಂದ. ರಮೇಶ್ ಭಟ್ರು ಬಂದಿಲ್ಲಲ್ಲ? ಓಕೆ, ಹಾಗಾದ್ರೆ ಹೇಳ್ತೀನಿ. ಯಾವತ್ತು ಏನನ್ನೂ ಕುಡಿಯೋದ ನಮ್ಮ ಸುರೇಶ್ ಅಂತಾರೆ. ಯಾವತ್ತು ಏನನ್ನೂ ಮುಟ್ಟದ ಸುರೇಶ್ ವಿಮಾನದಲ್ಲಿ ಒಂದು ಬಿಯರ್ ಕುಡಿದು ಬಿಟ್ಟರು. ನಾನು ಪಕ್ಕದಲ್ಲೇ ಇದ್ದೆ. ಯಾವತ್ತು ಏನನ್ನೂ ಮುಟ್ಟದ ಸುರೇಶ್
ವಿಮಾನದಲ್ಲಿ ಒಂದು ಬಿಯರ್ ಕುಡಿದು ಬಿಟ್ಟರು. ಇದೇನು ಸುರೇಶ್ ಎಂದಿದ್ದಕ್ಕೆ ಭೂಸ್ಪರ್ಶವಾಗದ ಜಲ ಅಮೃತಕ್ಕೆ ಸಮ ನಾಗೇಶ್ ಅಂದ್ಬಿಟ್ಟು ರಮೇಶ್ ಭಟ್ರದ್ದು ಒಂದು ಬರ್ಕೊಂಡ್ ಬಂದಿದ್ದೆ. ರಮೇಶ್ ಭಟ್ರಲ್ಲ ಆದ್ರೂ ಹೇಳ್ತೀನಿ, ಯಾವತ್ತು ಯಾರನ್ನೂ ನೋಡದ ಭಟ್ಟರು, ರಮೇಶ್ ಭಟ್ರೆ ಯಾವತ್ತು ಯಾರನ್ನೂ ನೋಡದ ಭಟ್ಟರು ವಿಮಾನದಲ್ಲಿ ಗಗನಸಖಿಯ ಮುಟ್ಟೇ ಬಿಟ್ಟರು. ಅನ್ಫಾರ್ಚುನೇಟ್ ನನ್ನ ಪಕ್ಕದಲ್ಲೇ ಇದ್ದೆ. ಯಾವತ್ತು ಯಾರನ್ನೂ ಕಣ್ಣೆತ್ತಿಯೂ ನೋಡದ ಭಟ್ಟರು ವಿಮಾನದಲ್ಲಿ ಗಗನಸಖಿಯನ್ನು ಮುಟ್ಟೇ ಬಿಟ್ಟರು. ಇದೇನು ಭಟ್ಟರೆ ಎಂದಿದ್ದಕ್ಕೆ ಅಂತರಿಕ್ಷದಲ್ಲಿ ಹುಡುಗಿಯರು ದೇವಕಣ್ಣಿಗೆ ಸಮಾನಾಗಿ ಅಂದ್ಬಿಟ್ಟರು. ಇನ್ನೊಂದನ್ನು ಹೇಳಿ ಮುಗಿಸ್ತೀನಿ, ಮತ್ತೆ ಸಾಂಗ್ ಕಂಟಿನ್ಯೂ ಮಾಡೋಣ. ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ ನನ್ನ ಎದೆ, ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ ನನ್ನ ಎದೆ, ನುಗ್ಗುವ ಹಾಗೆ ಕಾಡ ಹಂದಿ ಕಬ್ಬಿನ ಗದ್ದೆ. ಅಂದ್ರೆ ಕಬ್ಬಿನ ಗದ್ದೆ ಅದು ಹುಡುಗಿಯ ನೆನಪು ಹೆಂಗ್ ನುಗ್ಗುತ್ತೆ ಅಂದ್ರೆ ಹಂದಿ ನುಗ್ಗಂದು ಬಿಡುತ್ತೆ. ಅಷ್ಟು ಹೋಗಿ ಬರಲ್ಲ ಶ್ರೀನಿವಾಸ ಹೇಳ್ತಾರೆ ನಾನು. ಸೊ ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ ನನ್ನ ಎದೆ, ನುಗ್ಗಿದ ಹಾಗೆ ಕಾಡ ಹಂದಿ ಕಬ್ಬಿನ ಗದ್ದೆ. ಗೆಳತಿ ನಿನ್ನಲ್ಲಿ ನನ್ನದೊಂದು ಹರಕೆ, ಬಿಟ್ಟು ಬಿಡು ನನ್ನನ್ನ ಎಂದೆ, ಏಕೆಂದರೆ ಈಗ ನಾನೀಗ 2 ಮಕ್ಕಳ ತಂದೆ. ಬಿಟ್ಟು ಬಿಡು ನನ್ನ ಎಂದೆ, ಏಕೆಂದರೆ ನಾನೀಗ 2 ಮಕ್ಕಳ ತಂದೆ. ಮುಗುಳ್ನಕ್ಕ ಅವಳೆಂದಳು, ನಮ್ಮಿಬ್ಬರ ಕಥೆಯೂ ಒಂದೇ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಕೆಲವು ಶಾರಿ ನಾಳೆ ಬರ್ತೀನಿ, ಯಾಕಂದ್ರೆ ಸ್ಕಿಪ್ ರೂಮ್ನಲ್ಲಿ